ಐಶ್ವರ್ಯ ಮಹಾದೇವ್ರವರು ಮೀಡಿಯಾ ಮತ್ತು ಕಮ್ಯುನಿಕೇಷನ್ ಚೇರ್ಮನ್ ಮತ್ತು ಸೋಷಿಯಲ್ ಮೀಡಿಯಾ ವಿಭಾಗದ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಪ್ರಿಯಾಂಕಾ ಖರ್ಗೆ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಮಾನ್ಯ ಶಾಸಕರಾದಂಥ ಶ್ರೀ ರಮೇಶ್ ಕುಮಾರ್ ಸಾಹೇಬ್ರೆ, ಆತ್ಮೀಯರಾದಂಥ ಶ್ರೀ ದೀಪಕ್ ತಿಮ್ಮಯ್ಯನವರೇ, ಐಶ್ವರ್ಯ ಅವರೇ ಹಾಗೂ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರೆ, ವಿಚಾರ ಭಾಳ ಗಂಭೀರವಾಗಿರೋದ್ರಿಂದ ಮತ್ತು ಒಂದು ವಿಧೇಯಕದ ಬಗ್ಗೆ ಇರೋದರಿಂದ ಸ್ವಲ್ಪ ಸುದೀರ್ಘವಾಗಿ ನಡಿಬೋದು. ಎಂದಿನಂತೆ ತಮ್ಮ ಸಹನೆ ಮತ್ತು ಸಹಕಾರ ಇರಲಿ ಅಂತ ಕೋರ್ತಾ ಇದ್ದೀನಿ ಮತ್ತೊಮ್ಮೆ. ಬಂಧುಗಳೇ, ಈಗ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಯಾವುದೇ ಚರ್ಚೆ ಇರಲಾರ್ದೆ ಮೋದಿ ಸರ್ಕಾರದವರು ಒಂದು ಹೊಸ ವಿಧೇಯಕವನ್ನು ಮಂಜೂರು ಮಾಡಿದ್ದಾರೆ. VBG ರಾಮ್ಜಿ ಬಿಲ್. ಅವರೇನು ಹೇಳ್ತಾ ಇರೋದು, ಹಳೇ ಯಾವುದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದೆ, ಅದನ್ನು ನಾವು ರಿಫಾರ್ಮ್ ಮಾಡಿದ್ದೀವಿ. ಆ ರಿಫಾರ್ಮ್ ಮಾಡಿಬಿಟ್ಟು ನಾವು ಒಂದು ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಬಿಲ್ಲನ್ನು ತಂದಿದ್ದೀವಿ ಅಂತ. ಇವರು ರಿಫಾರ್ಮು ಮಾಡಿಲ್ಲ ಅಥವಾ ಅದಕ್ಕೆ ಸರಳೀಕರಣ ಅಥವಾ ಸಬಲೀಕರಣನೂ ಮಾಡಿಲ್ಲ. ಭಾಳ ಸ್ಪಷ್ಟವಾಗಿ ಮನ್ರೇಗಾ ಆ್ಯಕ್ಟ್ ಏನಿತ್ತು ಅದನ್ನು ರಿಪೀಲ್ ಮಾಡಿದ್ದಾರೆ. ಸೆಕ್ಷನ್ 37ನಲ್ಲಿ ತಾವು ಓದಿದ್ರೆ ಮನ್ರೇಗಾ ಆ್ಯಂಡ್ ಆಲ್ ಇಟ್ಸ್ ನೋಟಿಫಿಕೇಷನ್ ಸ್ಟ್ಯಾಂಡ್ಸ್ ರಿಪೀಲ್ಡ್ ಅಂತಲೇ ಇರೋದು. ಸೊ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಕಳೆದ 19-20 ವರ್ಷದಿಂದ ಈ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಜೀವನೋಪಾಯದ ಗ್ಯಾರಂಟಿ ಇತ್ತು. ಇವತ್ತು ಮೋದಿ ಸರ್ಕಾರ ಈ ಜೀವನೋಪಾಯದ ಗ್ಯಾರಂಟಿಯನ್ನು ಜನರಿಂದ ಕಸ್ಕೊಂಡಿದ್ದಾರೆ. ಯಾವುದು ಡಿಮಾಂಡ್ ಬೇಸ್ಡ್ ಸ್ಕೀಮ್ ಇತ್ತು, ಈಗ ಸಪ್ಲೈ ಬೇಸ್ಡ್ ಸ್ಕೀಮ್ ಮಾಡಿದ್ದಾರೆ. ಡಿಮಾಂಡ್ ಬೇಸ್ಡ್ ಅಂದರೆ, ಈಗ ನನ್ನ ಹತ್ರ ಉದ್ಯೋಗ ಖಾತ್ರಿ ಕಾರ್ಡ್ ಇದ್ದರೆ, ಜಾಬ್ ಕಾರ್ಡ್ ಇದ್ದರೆ, ನಾನು ರಾಜ್ಯದಲ್ಲಿ ಎಲ್ಲನ ಹೋಗಿ ನಾನು ಉದ್ಯೋಗವನ್ನು ನಾನು ಡಿಮಾಂಡ್ ಮಾಡ್ಬೋದಾಗಿತ್ತು, ಹಕ್ಕಿತ್ತು ನಂದು, ರೈಟ್ ಟು ಲೈವ್ಲಿಹುಡ್. ಈಗ ಅದನ್ನು ತೆಗೆದುಬಿಟ್ಟು ಸಪ್ಲೈ ಬೇಸ್ಡು ಅಂದರೆ ಅಲ್ಲಿ ಅವ್ರು ನೋಟಿಫೈ ಆಗಿದ್ದರೆ ಮಾತ್ರ ನನಗೆ ಉದ್ಯೋಗ ಸಿಗುತ್ತೆ. ಇಟ್ ಹ್ಯಾಸ್ ಬಿಕಮ್ ಲೈಕ್ ಎನಿ ಅದರ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಮುಂಚೆ ಏನಿರ್ತಾಯಿತ್ತು, ಕೇಂದ್ರ ಸರ್ಕಾರನೇ ಎಲ್ಲ ಜವಾಬ್ದಾರಿ ತೊಗೊತಾ ಇತ್ತು. 100% ವೇಜ್ ಪೇಮೆಂಟ್ ಇರ್ಬೋದು ಮತ್ತು ಮೆಟೀರಿಯಲ್ ಪೇಮೆಂಟ್ಸ್ನಲ್ಲಿ 25% ನಮ್ಮದಿತ್ತು. ಈಗ ಬೇರೆ ಯಾವುದೋ ಆರ್ಡಿನರಿ ಸ್ಕೀಮ್ ಥರ ಮಾಡಿದ್ದಾರೆ. ಇಟ್ಸ್ ನಾಟ್ ಎನ್ ಆ್ಯಕ್ಟ್ ಎನಿಮೋರ್ ಲೈಕ್ ಹೌ ಇಟ್ ವಾಸ್ ಬಿಫೋರ್, ವಿಚ್ ಗ್ಯಾರಂಟೀಡ್ ಲೈವ್ಲಿಹುಡ್. ಮೋದಿ ಸರ್ಕಾರ ಈ VBG ರಾಮ್ಜಿ ಬಿಲ್ ತಂದು 3 ಪ್ರಮುಖವಾದಂಥ ಸಂವಿಧಾನಿಕ ಹಕ್ಕುಗಳನ್ನು ಮೊಟಕುಗೊಳಿಸಿದ್ದಾರೆ ಇವತ್ತು. ಮೊದಲನೇದು, ನಾನು ಹೇಳ್ದಂಗೆ ಜೀವನೋಪಾಯದ ಹಕ್ಕನ್ನು ಕಸ್ಕೊಂಡಿರೋದು. ಎರಡನೇದು, ನಮ್ಮ ಸಂವಿಧಾನದ ಪ್ರಕಾರ ನಮಗೆ ಪಂಚಾಯತ್ಗಳಿಗೆ ಕೆಲವು ಹಕ್ಕಿತ್ತು ವಿಕೇಂದ್ರೀಕರಣದಲ್ಲಿ, ಆ ಪಂಚಾಯತಿನ ಹಕ್ಕನ್ನು ಕೂಡ ಕಸ್ಕೊಂಡಿದ್ದಾರೆ. ಮತ್ತು ರಾಜ್ಯ ಜೊತೆ ಯಾವುದೇ ರೀತಿಯಾದಂಥ ಕನ್ಸಲ್ಟೇಷನ್ ಇರಲಾರ್ದೆ ರಾಜ್ಯದ ಸರ್ಕಾರದ ಮೇಲೆ ಆರ್ಥಿಕ ಹೊರೆಯನ್ನು ಹಾಕಿದ್ದಾರೆ. ದೇ ಹ್ಯಾವ್ ಟೇಕನ್ ಅವೇ ದ ರೈಟ್ ಟು ಲೈವ್ಲಿಹುಡ್
They have taken away the powers of the panchayat and they have given additional burden, financial burden to the state government without the consultation of state government. ಇದು ಹೇಗೆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂದ್ಬಿಟ್ಟು ತಮಗೆ ವಿವರವಾಗಿ ಹೇಳ್ತೀನಿ. ಮನ್ರೇಗಾನಲ್ಲಿ ರೈಟ್ ಟು ವರ್ಕ್ ಅಂತ ಇತ್ತು, ಅಂದರೆ ರೈಟ್ ಟು ಲೈವ್ಲಿಹುಡ್, ನಾವು ಹೋಗಿ ಡಿಮಾಂಡ್ ಮಾಡ್ಬೋದಾಗಿತ್ತು. ಗ್ರಾಮ್ಜಿನಲ್ಲಿ ಏನಿದೆ ಅಂದರೆ ವರ್ಕ್ ಓನ್ಲಿ ಇಫ್ ಸೆಂಟರ್ ಪರ್ಮಿಟ್ಸ್, ಅಂದರೆ ನಿಮಗೆ ಕೆಲಸ ಕೇಂದ್ರ ಸರ್ಕಾರ ಕೊಟ್ಟರೆ ಮಾತ್ರ ನೀವು ಮಾಡಬಹುದು, ಇದ್ರೆ ಮಾಡಲಿಕ್ಕಾಗಲ್ಲ. ಇದು ಎಲ್ಲಿ ಕಾಣಿಸುತ್ತೆ ಅಂದರೆ, ನೀವು ಬಿಲ್ ಅನ್ನು ಇನ್ನು ಕನ್ನಡದಲ್ಲಿ ಅನುವಾದನೆ ಆಗಿಲ್ಲ, ಸೊ ಇದೇನು ಕೇಂದ್ರ ಸರ್ಕಾರದಲ್ಲಿದೆ ಅದೇ ಓದಬೇಕಾಗ್ತದೆ. ಸೆಕ್ಷನ್ 4(5) ನೋಡಿ. ಸೆಕ್ಷನ್ 4(5) ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ದ ಸೆಂಟ್ರಲ್ ಗೌರ್ಮೆಂಟ್ ಶಲ್ ಡಿಟರ್ಮೈನ್ ದ ಸ್ಟೇಟ್ ವೈಸ್ ನಾರ್ಮೇಟಿವ್ ಅಲೋಕೇಶನ್ ಫಾರ್ ಈಚ್ ಫೈನಾನ್ಷಿಯಲ್ ಇಯರ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ದ ಸೆಂಟ್ರಲ್ ಗೌರ್ಮೆಂಟ್ ಶಲ್ ಡಿಟರ್ಮೈನ್ ಸ್ಟೇಟ್ ವೈಸ್ ನಾರ್ಮೇಟಿವ್ ಅಲೋಕೇಶನ್. ನಾರ್ಮೇಟಿವ್ ಅಲೋಕೇಶನ್ ಅಂದರೆ ಏನು? ಅವರು ಅನುದಾನವನ್ನು ಒಂದು ಪಂಚಾಯತಿಗೆ ನೀಡಬಹುದು, ಆ ಅಲೋಕೇಶನ್ ಮೇರೆಗೆ ನೀವು ಕೆಲಸ ಮಾಡಬೇಕು. ಮುಂಚೆ ಹಾಗೆ ಸಪ್ಲೈ ಬೇಸ್ಡ್ ಇರಲಿಲ್ಲ, ಡಿಮಾಂಡ್ ಬೇಸ್ಡ್ ಇತ್ತು. ನಾನು 100ಕ್ಕಿಂತ ಹೆಚ್ಚು ಮಾಡೋ ದಿನವೂ ಕೆಲಸ ಮಾಡ್ಬೋದಾಗಿತ್ತು, 50 ದಿನಕ್ಕಿಂತ ಹೆಚ್ಚನ ಮಾಡ್ಬೋದಾಗಿತ್ತು ಪಂಚಾಯತ್ನಲ್ಲಿ. 5(1) ಏನು ಹೇಳ್ತಾರೆ ಅಂದರೆ, ದ ಸ್ಟೇಟ್ ಗೌರ್ಮೆಂಟ್ ಶಲ್ ಇನ್ ಸಚ್ ರೂರಲ್ ಏರಿಯಾ ಇನ್ ಸ್ಟೇಟ್ ಆಸ್ ಮೇ ಬಿ ನೋಟಿಫೈಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ provide to every household whose adult members volunteer to do unskilled manual work not less than 125 days of guaranteed employment in a financial year in accordance with the scheme under this act. ಅಂದರೆ ನೋಟಿಫೈ ಆಗಬೇಕು. ಮುಂಚೆ ಥರ ಎಲ್ಲ ಪಂಚಾಯತಿಗೆ ಕೆಲಸ ಸಿಗುತ್ತೆ ಅಂತ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ವಿಲ್ ನೋಟಿಫೈ ದ ಏರಿಯಾ ಎಲ್ಲಿ ಗ್ರಾಮ್ಜಿ ತಗೋಬೋದು. ನೋಟಿಫಿಕೇಷನ್ ಆದಮೇಲೆ ನಿಮಗೆ ನಾರ್ಮೇಟಿವ್ ಅಲೋಕೇಶನ್ ಕೊಡ್ತಾರೆ. ನಾರ್ಮೇಟಿವ್ ಅಲೋಕೇಶನ್ ಮೀನ್ಸ್ ಬಜೆಟ್. ಆ ನಾರ್ಮೇಟಿವ್ ಅಲೋಕೇಶನ್ ಯಾವ ಆಧಾರದ ಮೇಲೆ ಕೊಡ್ತಾರೆ ಅಂತ ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ನಮಗೆ. ಹಿಂದಿನ ಯೋಜನೆಯಲ್ಲಿ ಏನಿತ್ತು, ಯು ಕುಡ್ ವರ್ಕ್ ಎನಿವೇರ್ ಇನ್ ಇಂಡಿಯಾ. ಚಿತ್ತಾಪುರದವ್ರು ಹೋಗಿ ಚಾಮರಾಜನಗರದಲ್ಲಿ ಕೆಲಸ ಮಾಡ್ಬೋದು. ಆದರೆ ಇವಾಗ ಗ್ರಾಮ್ಜಿನಲ್ಲಿ ಎಲ್ಲಿ ನೋಟಿಫೈಡ್ ಆಗಿದೆ ಅಲ್ಲಿ ಮಾತ್ರ ಕೆಲಸ ಮಾಡ್ಬೋದು. ಸೊ ಅಕಸ್ಮಾತ್ ಚಿತ್ತಾಪುರ ತಾಲೂಕಿನಲ್ಲಿ ನೋಟಿಫೈ ಆಗಿಲ್ಲ ಅಂದರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಎಲ್ಲೋ ಬೇರೆ ಕಡೆ ಹೋಗಬೇಕಾಗ್ತದೆ. ಈಗ ಅದು ನಿಮ್ಮ ಹಳೆ ಜಾಬ್ ಕಾರ್ಡು ಕೂಡ ಇವಾಗ ಇರೋದಿಲ್ಲ. ಈಗ ಹೊಸದು ಯಾವುದೋ ಏನೋ ಗ್ಯಾರಂಟಿ ರೋಜ್ಗಾರ್ ಕಾರ್ಡ್ಗಳು ಕೊಡ್ತಾರಂತೆ. ಅದು ಎಲ್ಲೆಲ್ಲಿ ವ್ಯಾಲಿಡ್ ಇರುತ್ತೆ, ಏನಿರುತ್ತೆ, ಅದೇನು ಸ್ಪಷ್ಟತೆ ಕೊಟ್ಟಿಲ್ಲ ಅವರು. ಹಿಂದಿನ ಬಿಲ್ನಲ್ಲಿ ಮನ್ರೇಗಾನಲ್ಲಿ ಏನಿತ್ತು, ಯು ಕುಡ್ ವರ್ಕ್ ಥ್ರೂ ಔಟ್ ದ ಇಯರ್, ಅಂದರೆ 365 ಡೇಸ್ ನೀವು ಕೆಲಸ ಮಾಡ್ಬೋದಾಗಿತ್ತು. ಅಂದರೆ ದ ಆ್ಯಕ್ಟ್ ವಾಸ್ ಓಪನ್. ಆದರೆ ರಾಮ್ಜಿನಲ್ಲಿ ಪೀಕ್ ವರ್ಕ್ ಸೀಸನ್ನಲ್ಲಿ ನಿಮಗೆ ಕ್ಲೋಸ್ ಮಾಡ್ತಾ ಇದ್ದಾರೆ. 60 ದಿನ ನಿಮಗೆ ನಿಷೇಧ ಇದೆ ಕೆಲಸ ಮಾಡೋದಕ್ಕೆ. ಅಂದರೆ ಇದನ್ನು ಇವ್ರೇನು ಜಸ್ಟಿಫಿಕೇಷನ್ ಕೊಡ್ತಾರೆ ಅಂದರೆ, ಪೀಕ್ ಅಗ್ರಿಕಲ್ಚರ್ ಸೀಸನ್ನಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಜನ ಸಿಗೋದಿಲ್ಲ, ಅದಕ್ಕೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಬೇಕು ಜನರಿಗೆ ದೊಡ್ಡ ದೊಡ್ಡ ಹೊಲದಲ್ಲಿ, ಅದಕ್ಕೆ ನಾವು ನಿಷೇಧವನ್ನು ನಾವು ಮಾಡ್ತಾಯಿದ್ದೀವಿ 60 ದಿನ ಅಂತ ಹೇಳ್ತಾರೆ. ಇದರಲ್ಲಿ ಸೆಕ್ಷನ್ 6(1) ನೀವು ನೋಡಿದ್ರೆ, Section 1 of the bill, notwithstanding anything contained in this act or rules made thereunder and to facilitate adequate availability of agriculture labor, ದಯವಿಟ್ಟು ಗಮನಿಸಬೇಕು, to facilitate adequate availability of agriculture labor during peak agriculture seasons, no work shall be commenced or executed under this act during such peak seasons as be notified under subsection 2. 60 ದಿನ ನೀವು ಕೆಲಸ ಮಾಡೋಂಗಿಲ್ಲ. ಈಗ ಇದು ಯಾಕೆ ಮಾಡ್ತಾ ಇದ್ದಾರೆ? ಈಗ ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ಕಟಾವು ಸೀಸನ್ನಲ್ಲಿ
ನನಗೆ ಮನ್ರೇಗಾ ಕೆಲಸ ಸಿಗ್ತಾಯಿತ್ತು, ಮಿನಿಮಮ್ ವೇಜಸ್ ಸಿಗುತ್ತೆ ನನಗೆ. ಅದಕ್ಕೆ ನಾನು ಯಾವುದೋ ಆ ಊರಿನಲ್ಲಿ ದೊಡ್ಡವ್ರ ಹೊಲಕ್ಕೆ ದುಡಿಯೋಕ್ಕೆ ಹೋಗೋದಿಲ್ಲ ನಾನು, ಯಾಕಂದರೆ ಇಲ್ಲಿ ನನಗೆ ಮಿನಿಮಮ್ ವೇಜಸ್ ಸಿಗ್ತಾಯಿದೆ. ಈಗ ಈ ಅಗ್ರಿಕಲ್ಚರ್ ಸೀಸನ್ನಲ್ಲಿ ನೀವು ನಿಷೇಧ ಮಾಡಿದಾಗ ನಾನು ಎಲ್ಲೋಗಬೇಕು ಕೆಲಸಕ್ಕೆ? ಮನ್ರೇಗಾ ಕೆಲಸ ಅಂತೂ ಇಲ್ಲ, ವಿ ಬಿ ರಾಮ್ಜಿ ಕೆಲಸನೂ ಇಲ್ಲ, ನಾನು ಮತ್ತೆ ಆ ದೊಡ್ಡವ್ರ ಹೊಲಕ್ಕೆ ಹೋಗಬೇಕು ದುಡಿಯಲಿಕ್ಕೆ. ಆ ದೊಡ್ಡವ್ರು ಏನು ಹೇಳ್ತಾರೆ, ಇಲ್ಲಪ್ಪ ನನಗೆ 350-400 ರೂಪಾಯಿ ಕೊಡೋಕ್ಕಾಗಲ್ಲ, 250ಗೆ ದುಡಿಯೋಂಗಿದ್ರೆ ದುಡಿ, 200ಗೆ ದುಡಿಯೋಂಗಿದ್ರೆ ದುಡಿ, ಇಲ್ಲದ್ರೆ ನಾನು ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ. ಈಗ ನಾನು ಎಲ್ಲಿ ಹೋಗಬೇಕು? ನಾವು ಜೀವನೋಪಾಯಕ್ಕೋಸ್ಕರ ಅಲ್ಲೇ ಹೋಗಿ ದುಡಿಬೇಕು. ನೋ ಮಿನಿಮಮ್ ವೇಜಸ್, ನಥಿಂಗ್. ಎಕ್ಸ್ಪ್ಲಾಯ್ಟೇಷನ್ ಆಗಲ್ವಾ? ಇದು ಯಾರಿಗೋಸ್ಕರ? ಇದು ಯಾವುದಪ್ಪ, ಅಗ್ರಿಕಲ್ಚರ್ ಲೇಬರ್ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಯಾರು ಹೇಳಿದ್ದಾರೆ ಇಲ್ಲಿ? ಅಥವಾ ದೊಡ್ಡವರಿಗೆ ಮಿನಿಮಮ್ ವೇಜಸ್ ಕೊಡಬೇಕಾಗುತ್ತೆ ಅಂದ್ಬಿಟ್ಟು ಇವ್ರು ಅನುಕೂಲ ಮಾಡಿರೋದ? ಇದು ವೆರಿ ಔಟ್ರೈಟ್ ಆಗಿ ಅವರು ಸ್ಟೇಟ್ಮೆಂಟ್ ಆಫ್ ಆಬ್ಜೆಕ್ಷನಲ್ಲೂ ಅದೇ ಹೇಳಿರೋದು. ಏನು ಸರ್ವೆ ಇದೆ, ಏನು ಡೇಟಾ ಇದೆ, ಇವರಿಗೆ ಅಗ್ರಿಕಲ್ಚರ್ ಲೇಬರ್ ಸಿಗ್ತಾ ಇಲ್ಲ ಅಂದರೆ ಜನ ನಗ್ತಾರೆ, ಲೇಬರ್ ಸಿಗ್ತಾ ಇಲ್ಲ ಊರಿನಲ್ಲಿ ಅಂತ. ಹಿಂದಿನ ಮನ್ರೇಗಾನಲ್ಲಿ ಏನಿತ್ತು, ನೋಟಿಫೈಡ್ ವೇಜಸ್ ಲಿಂಕ್ ಟು ಇನ್ಫ್ಲೇಷನ್ ಅಂತ ಇತ್ತು. ಇವಾಗ ನಿಮಗೆ ವೇಜ್ ಗ್ಯಾರಂಟಿ ಕೂಡ ಇಲ್ಲ ಇದರಲ್ಲಿ. ಈಗ ನಿಮ್ಮ ಸೆಕ್ಷನ್ 10ನಲ್ಲಿ the central government may by notification specify the wage rate of the purpose of this act, which shall apply to all unskilled manual work provided under the scheme, provided that different wage rates may be notified by the central government for different areas. Provided further, the wage rate so notified shall not be less than the prevailing wage rate as notified under section 6 of Mahatma Gandhi National Rural Employment Guarantee Act 2005. ಈಗ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಸೆಕ್ಷನ್ 37ನಲ್ಲಿ ಉದ್ಯೋಗ ಖಾತ್ರಿ ಆ್ಯಕ್ಟೇ ಇಲ್ಲ ಅಂತ ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ಆ ಹಿಂದಿನ ಆ್ಯಕ್ಟ್ ನೋಟಿಫಿಕೇಶನ್ ಪ್ರಕಾರ ಇರುತ್ತೆ ಅಂತ. ಆಲ್ ಸೆಕ್ಷನ್ಸ್ ಹ್ಯಾವ್ ಆಲ್ರೆಡಿ ಬೀನ್ ರಿಪೀಲ್ಡ್ ಇನ್ ಸೆಕ್ಷನ್ 37. ನೀವು ಯಾವ ಆಧಾರದ ಮೇಲೆ ಇದು ಹೇಳ್ತಾ ಇದ್ದೀರಾ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನಿತ್ತು, ಎವ್ರಿ ಇಯರ್ ವೇಜ್ ಏನು ಸಿಗ್ತಾ ಇತ್ತು ಅದು ರಿವೈಸ್ ಆಗ್ತಾ ಇತ್ತು. ಬೆಲೆ ಏರಿಕೆಗಿರ್ಬೋದು, ಇನ್ಫ್ಲೇಷನಿಗಿರ್ಬೋದು, ಇಟ್ ವಾಸ್ ಇನ್ ದಿ ಆ್ಯಕ್ಟ್ ಇಟ್ ಸೆಲ್ಫ್. ಇಲ್ಲಿ ಅದು ತೆಗೆದುಬಿಟ್ಟಿದ್ದಾರೆ. ಸೊ ದೆರ್ ಈಸ್ ವೇಜ್ ರಿವಿಷನ್ ಆ್ಯಸ್ ಪರ್ ಇನ್ಫ್ಲೇಷನ್ ಆಗೋದಿಲ್ಲ, ಬೆಲೆ ಏರಿಕೆ ಪ್ರಕಾರ, ಇನ್ಫ್ಲೇಷನ್ ಪ್ರಕಾರ ಆಗೋದಿಲ್ಲ ಅಂದಂಗೆ ಇದು ಅರ್ಥ ಆಗ್ತಾ ಇದೆ. ಹಿಂದೆ ಮನ್ರೇಗಾನಲ್ಲಿ ಪಂಚಾಯತ್ ಡಿಸೈಡ್ ಮಾಡ್ತಾಯಿತ್ತು. ಈಗ ಎಲ್ಲರಿಗೂ ತಮಗೆಲ್ಲ ನಮ್ಮ ಸ್ನೇಹಿತರಿಗೆ ಗೊತ್ತಿದೆ, ಪಂಚಾಯತ್ ಕೆಲಸ ತೊಗೋತಾಯಿದ್ರು. ಯಾವ ಕೆಲಸ ತೊಗೋಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂದ್ಬಿಟ್ಟು ಗ್ರಾಮ ಸಭಾನಲ್ಲಿ ಇಟ್ಕೊಂಡು ತೊಗೋಬೇಕಾಗಿದೆ. ಆದರೆ ಈಗ ಕೆಲಸ ಡಿಸೈಡ್ ಮಾಡೋರು ಯಾರು? ನಿಮ್ಮ ಗ್ರಾಮಸ್ಥರಲ್ಲ, ನಿಮ್ಮ ಗ್ರಾಮ ಪಂಚಾಯತ್ರಲ್ಲ, ಡೆಲ್ಲಿನಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಡೆಲ್ಲಿನಲ್ಲಿ ಡಿಸೈಡ್ ಮಾಡ್ತಾರೆ ಹಳ್ಳಿ ಕೆಲಸ ಏನಾಗಬೇಕು ಅಂತ. ಸೆಕ್ಷನ್ 4(3) ನೀವು ನೋಡಿದ್ರೆ, ರೂರಲ್ ವರ್ಕ್ಸ್ ಪ್ಲ್ಯಾನಿಂಗ್ ಅಂಡರ್ ದಿಸ್ ಆ್ಯಕ್ಟ್ shall be undertaken through Vikshit Gram Panchayat plans prepared by Gram Panchayats and integrated by PM Gati Shakti National Master Plan so as to enable spatially optimized infrastructure development and strengthen interdepartmental convergence in accordance with the provisions of the specified act in Schedule 1. Gram Panchayat, Vikshit Gram Panchayat plan ಅಂದರೆ ಏನು ಅಂತ ಕೇಳಬಹುದು ತಾವು. ವಿಕಸಿತ್ ಗ್ರಾಮ ಪಂಚಾಯತ್ ಪ್ಲ್ಯಾನಲ್ಲಿ ಈ ಆ್ಯಕ್ಟ್ ಪ್ರಕಾರ ನೋಡಿದ್ರೆ ಸವಿಸ್ತಾರವಾಗಿದೆ. ನಮ್ಮ ಹಳೆ ಮನ್ರೇಗಾ ಆ್ಯಕ್ಟ್ನಲ್ಲಿ ಏನೇನು ಕೆಲಸಗಳು ತೊಗೋಬೋದು ಎಲ್ಲನೂ ತೊಗೋಬೋದು. ಆದರೆ ಎಲ್ಲಿ ಬಂದು ಇಲ್ಲಿ ಕೊಂಡಿ ಹಾಕಿಬಿಟ್ಟಿದ್ದಾರೆ ಅಂದರೆ, ಇದನ್ನು PM ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್ ಜೊತೆ ನಾವು ಜೋಡಣೆ ಮಾಡಬೇಕು ಅಂತೆ. PM ಗತಿಶಕ್ತಿ ಏನು ಅಂದರೆ ಒಂದು ಡ್ಯಾಶ್ಬೋರ್ಡ್, ಒಂದು ಪೋರ್ಟಲ್ಲು. ಇಡೀ ರಾಷ್ಟ್ರದ ಎಲ್ಲ ಕಾಮಗಾರಿಗಳನ್ನು ಇದರಲ್ಲಿ ಟ್ರ್ಯಾಕ್ ಮಾಡ್ತಾರೆ. ಎಂಥ ಕಾಮಗಾರಿಗಳು? ಯಾವುದು 500 ಕೋಟಿಗಿಂತ ಹೆಚ್ಚಿದೆ. PM ಗತಿ ಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಏನಿದೆ ಅಂದರೆ ಆಲ್ ಬಿಗ್ ಪ್ರೋಗ್ರಾಮ್ಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಸೊ ನೀವು ಗ್ರಾಮ ಪಂಚಾಯತ್ ವಿಕಸಿತ್ ಪ್ಲ್ಯಾನ್ ಮಾಡಿದ್ರೂ ಕೂಡ ಇಟ್ ಶುಡ್ ಅಲೈನ್ ವಿತ್ PM ಗತಿ ಶಕ್ತಿ ಮಾಸ್ಟರ್ ಪ್ಲ್ಯಾನ್. ಸೊ PM ಗತಿ ಶಕ್ತಿ ಮಾಸ್ಟರ್ ಪ್ಲ್ಯಾನ್ನಲ್ಲಿ ನಿಮ್ಮ ಹೊಲದ ಬಂಡ್ ಕಟ್ಟಕ್ಕಾಗ್ತದ ನೀವು? ಅಥವಾ ನೀವು ದೀಪಕ್ ಅವರ ಮನೆ ರಸ್ತೆಯಿಂದ ನಮ್ಮನೆ ರಸ್ತೆ ಮಾಡೋಕ್ಕಾಗುತ್ತಾ ಅದರಲ್ಲಿ?
ಸೊ ನಿಮಗೆ ಫ್ರೀಡಮ್ ಕೊಟ್ಟಂಗೂ ಇರಬೇಕು, ಆದರೆ ಯು ಹ್ಯಾವ್ ಟು ಅಲೈನ್ ಓನ್ಲಿ ಟು ದ PM ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್ ಅದರಲ್ಲಿ. ಸೊ ನಿಮಗೆ ಕೊಟ್ಟಂಗೂ ಮಾಡಬೇಕು ಅಧಿಕಾರ, ಆದರೆ ನಿಮ್ಮ ಕೈಲಿ ಏನು ಈಗ ಪ್ಲ್ಯಾನ್ ಮಾಡೋಕ್ಕೂ ಕೂಡ ಇಲ್ಲ. ನಿಮ್ಮ ಹಿಂದಿನ ಉದ್ಯೋಗ ಖಾತ್ರಿನಲ್ಲಿ ಸೆಂಟರ್ ಪೇಸ್ ವೇಜಸ್, ಅಂದರೆ ಎಲ್ಲ 100% ವೇಜಸ್ಸು ಸೆಂಟರ್ ಕೊಡ್ತಾಯಿತ್ತು, ಕೇಂದ್ರ ಸರ್ಕಾರ ಕೊಡ್ತಾಯಿತ್ತು. ಈಗ 60-40 ಮಾಡಿದ್ದಾರೆ. ಈಗ ಸೆಕ್ಷನ್ 22(1) ದ ಸ್ಕೀಮ್ ಇಂಪ್ಲಿಮೆಂಟೆಡ್ ಅಂಡರ್ ದಿಸ್ ಆ್ಯಕ್ಟ್ ಶಾಲ್ ಬಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. For purposes of this act, the fund sharing pattern from central government and state government shall be 90-10 for northeastern states, Himalayan states and union territory, and 60-40 for all other states and union territory with legislature. The central government shall determine the state-wise normative allocation for each financial year based on objective parameters as may be prescribed by the central government. Any expenditure incurred by a state government by a state in excess of its normative allocation shall be borne by state government in such manner and procedure as may be prescribed by the central government. ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಪಂಚಾಯತಿ ನೋಟಿಫೈ ಆಗಬೇಕು. ನೋಟಿಫೈ ಆದಮೇಲೆ ನಿಮಗೆ ನಾರ್ಮೇಟಿವ್ ಅಲೋಕೇಶನ್ ಫಾರ್ ಈಚ್ ಫೈನಾನ್ಷಿಯಲ್ ಇಯರ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್. ವಾಟ್ ಆರ್ ದೋಸ್ ಪ್ಯಾರಾಮೀಟರ್ಸ್ ಯಾರಿಗೂ ಗೊತ್ತಿಲ್ಲ. ಆ ಅಲೋಕೇಶನ್ಗೆ 60-40 ಖರ್ಚು ಮಾಡಬೇಕು ನಾವು. ಅವ್ರದ್ದು 60%, ನಮ್ದು 40%. ನಾವು 10 ರೂಪಾಯಿ ಜಾಸ್ತಿ ಖರ್ಚು ಮಾಡಿದ್ರೆ, ಈಗ 100 ರೂಪಾಯಿ ನಮ್ಮ ಪಂಚಾಯತಿಗಿದೆ, 110 ಮಾಡಿದ್ರೆ ಆ 10 ರೂಪಾಯಿ ಸ್ಟೇಟ್ ಗೌರ್ಮೆಂಟೇ ಕಟ್ಟಬೇಕು. ಸೊ ವಾಟ್ ವಾಸ್ ಎಸೆನ್ಷಿಯಲಿ 100% ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಈಸ್ ನೌ ಬಿಕಮ್ ಅ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, ಸ್ಟೇಟ್ ಮತ್ತು ಇದರದು. ಸೊ ಈಗ ಇವ್ರು ಮಾಡ್ದಂಗೆ ಏನಾಯಿತು, ಹಿಂದೆ ಮನ್ರೇಗಾನಲ್ಲಿ ಟ್ರಾನ್ಸ್ಪರೆಂಟ್ ಮಸ್ಟರ್ ರೋಲ್ಸ್ ಅಂತ ಇತ್ತು. ಎಲ್ಲನೂ ಕೂಡ ನಾವು ಭಾಳ ಪಾರದರ್ಶಕವಾಗಿ ನಾವು ಅಟೆಂಡೆನ್ಸ್ ಇರ್ಬೋದು, ಬಯೋಮೆಟ್ರಿಕ್ ಇರ್ಬೋದು, ಬೇರೆ ಬೇರೆದು ತಗೋಬೇಕು ಅಂತ. ಈಗ ಇಷ್ಟೊಂದು ತಂತ್ರಜ್ಞಾನ ತಂದುಬಿಟ್ಟು ಜನರಿಗೆ ಉದ್ಯೋಗ ಖಾತ್ರಿ ಯೋಜನೆ ಹೊರಗಿಡಬೇಕಂತ ಮಾಡಿದ್ದಾರೆ. ನೋಡಿ, ಐ ಆಮ್ ಆಲ್ಸೋ ದಿ IT ಮಿನಿಸ್ಟರ್. ತಂತ್ರಜ್ಞಾನ ನೀವು ಅಳವಡಿಸ್ಕೊಂಡಾಗ ಆ ಸ್ಕೀಮ್ ಸ್ಟ್ರೆಂಥನ್ ಆಗಬೇಕು. ಇಟ್ ಶುಡ್ ಬಿ ಅ ರೋಬಸ್ಟ್ ಆ್ಯಂಡ್ ಅಜೈಲ್ ಸಿಸ್ಟಮ್. ಇವರು ಏನೇನು ತಂದಿದ್ದಾರೆ ಈಗ, ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಆಫ್ ವರ್ಕರ್ಸು, ಫಂಕ್ಷನರೀಸು, ಟ್ರಾನ್ಸಾಕ್ಷನ್ಸು, and in such manner may be specified by central government. Geospatial technology, enabled planning including geofencing, satellite imagery, digital mapping of works, other approved spatial technologies, mobile application based and dashboard based monitoring systems providing real time visibility of demand, works, workforce deployment, payments, progress and other indicators may be specified by central government anta 16 idu kottidare, including artificial intelligence. ಈ ಕೇಂದ್ರ ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇಲ್ಲ, ಇವ್ರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ. ಈಗ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮುಂಚೆನೂ ಇತ್ತು, ಇದು ಇಲ್ಲ ಅಂತಿಲ್ಲ. ಈ ಸರ್ಕಾರ ಬಂದ ಮೇಲೆ ಯಾವ ರೀತಿ ಇವರು ಟೆಕ್ನಾಲಜಿ ಹೆಸರಲ್ಲಿ ಜನರಿಗೆ ಉದ್ಯೋಗದಿಂದ ದೂರ ಇಡ್ತಾ ಇದ್ದಾರೆ ಅಂದ್ಬಿಟ್ಟು ಅವರ ರಿಪೋರ್ಟ್, ಇದು ನಂದಲ್ಲ, ಕೇಂದ್ರ ಸರ್ಕಾರದ ರಿಪೋರ್ಟು. ಈ ಆಧಾರ್ ಬೇಸ್ಡ್ ಪೇಮೆಂಟ್ ಮಾಡಬೇಕು ಅಂತ ತೀರ್ಮಾನ ಆಗಿದ್ದು. ಸಂತೋಷ, ಮಾಡಲಿ. ನೀವು ಒಂದು ಪ್ರಯೋಗ ಮಾಡಿ ಅದು ಸಿಸ್ಟಮ್ ಕರೆಕ್ಟಾಗಿ ಏನೋ ಅನುಷ್ಠಾನಕ್ಕೆ ತಂದಾಗ ವಿ ಕ್ಯಾನ್ ಸೇ. ಈಗ ಆಧಾರ್ ಬೇಸ್ಡ್ ಪೇಮೆಂಟ್ ಇನ್ಕ್ಲೂಷನ್ಸ್ ಆ್ಯಸ್ ಪರ್ ದೇರ್ ರಿಪೋರ್ಟ್, ಇನ್ ಸಮ್ ಸ್ಟೇಟ್ಸ್ ಇಟ್ ಈಸ್ 38% ಆ್ಯಂಡ್ ಗೋಸ್ ಅಪ್ ಟು 63% ಆಫ್ ವರ್ಕರ್ಸ್ ಇನ್ ಸಮ್ ಸ್ಟೇಟ್ಸ್ ಇನ್ಎಲಿಜಿಬಲ್ ಡ್ಯೂ ಟು ಡಿಜಿಟಲ್ ಲಿಂಕೇಜಸ್ ಇಶ್ಯೂಸ್. ಡಿಜಿಟಲ್ ಲಿಂಕೇಜಸ್ ಆಗಿಲ್ಲ ಅಂದ್ಬಿಟ್ಟು ಕೆಲವು ರಾಜ್ಯದಲ್ಲಿ 38% ಜನಕ್ಕೆ ಸಂಬಳ ಸಿಕ್ಕಿಲ್ಲ. ಇನ್ನು ಕೆಲವು ರಾಜ್ಯಗಳಲ್ಲಿ 63% ತನಕ ಹೋಗಿದೆ. ಕೆಲಸ ಮಾಡಿದ್ದಾರೆ, ಪೇಮೆಂಟ್ ಇಲ್ಲ. ಬಯೋಮೆಟ್ರಿಕ್ ಆ್ಯಂಡ್ ಆ್ಯಪ್ ಅಟೆಂಡೆನ್ಸ್ ಫೇಲಿಯರ್ಸು
only 29% payments throughout India have happened timely even after implementation. ಇದು ಕೇಂದ್ರ ಸರ್ಕಾರದ ರಿಪೋರ್ಟ್ ಕಾರ್ಡ್ ಇದು. ಬರೀ 29% ಪೇಮೆಂಟ್ ಆಗಿದೆ. ಮೋರ್ ದೆನ್ 16.6% ಡ್ರಾಪ್ ಇನ್ ಪರ್ಸೆಂಟೇಜ್ ಜನರೇಟೆಡ್. 16.6%. ನೀವು ಇಷ್ಟೆಲ್ಲ ತಂತ್ರಜ್ಞಾನ ಅಳವಡಿಸ್ಕೊಂಡ್ಬಿಟ್ಟು ಮಾಡಿದಾಗ ಸುಮಾರು 16.6% ಡಿಮಾಂಡ್ ಕಮ್ಮಿ ಆಗಿದೆ. ಯಾಕಪ್ಪ ಬೇಕು ಇವ್ರು ಕೇಂದ್ರ ಸರ್ಕಾರದ ಸಹವಾಸ ಅಂದ್ಬಿಟ್ಟು. ಇದನ್ನು ನೀವು ಜೀವನೋಪಾಯ ಕೊಡುವ ರೀತಿ ಇವ್ರದ್ದು. ಹಿಂದೆ ಮನ್ರೇಗಾನಲ್ಲಿ ನಾವು ವಿಲೇಜ್ ಅಸೆಟ್ಸ್ ಕ್ರಿಯೇಟ್ ಮಾಡ್ಬೋದಾಗಿತ್ತು. ಅಂದರೆ ಗ್ರಾಮ ಸಭೆ ನಡೆಸ್ಬಿಟ್ಟು ಗ್ರಾಮಸ್ಥರಿಗೆ ಏನು ಬೇಕು, ಪಂಚಾಯತಿಗೆ ಏನು ಬೇಕು, ಗ್ರಾಮೀಣ ಮಟ್ಟದಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದಾಗಿತ್ತು. ನಿಮಗೆ ಉದಾಹರಣೆ ಕೊಡಬೇಕು ಅಂದರೆ ಕಳೆದ 2.5 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 17 ಲಕ್ಷ ಏನು ಹಳ್ಳಿ ಮಟ್ಟದಲ್ಲಿ ಆಸ್ತಿ ಸೃಜನೆ ಮಾಡಿದ್ದೀವಿ. ಇದು ಯಾರು ಮಾಡಿರೋದು? ಪಂಚಾಯತ್ ಅವ್ರು ಮಾಡಿದರು. ಸುಮಾರು 80 ಲಕ್ಷ ಕುಟುಂಬಗಳಿಗೆ ಇವತ್ತು ನಾವು ಜೀವನೋಪಾಯವನ್ನು ನಾವು ನೀಡಿದ್ದೇವೆ. ಸುಮಾರು 21,144 ಕೋಟಿ ರೂಪಾಯಿ ಕಳೆದ 2 ವರ್ಷದಿಂದ ನಾವು ಖರ್ಚು ಮಾಡಿದ್ದೇವೆ. 17 ಲಕ್ಷ ಆಸ್ತಿ ಸೃಜನೆ ಆಗಬೇಕು ಅಂದರೆ ಇದು ಜನರ ಆಸ್ತಿ, ಗ್ರಾಮೀಣ ಮಟ್ಟದಲ್ಲಿ ಮಾಡಬೇಕಾಗಿರುವಂಥ ಕೆಲಸಗಳು. ಇವಾಗ ನಾವು ವಿಲೇಜ್ ಅಸೆಟ್ಸ್ ಅನ್ನು ಬಿಟ್ಟು ಇವಾಗ ನಾವು ಕಾಂಟ್ರಾಕ್ಟರ್ ಲೆಡ್ ಪ್ರಾಜೆಕ್ಟ್ಸಿಗೆ ಹೋಗ್ತಾ ಇದ್ದೀವಿ ನಾವು. ಈಗ ನಾನು ಹೇಳ್ದಂಗೆ PM ಗತಿಶಕ್ತಿ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಬರೀ ದೊಡ್ಡವ್ರ ಪ್ರಾಜೆಕ್ಟ್ಸ್ ಇರೋದು. ರೋಡ್ಸು, ಕನೆಕ್ಟಿವಿಟಿ, ಇಟ್ ಈಸ್ ಸ್ಪೆಸಿಫೈಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಈಗ ನಿಮ್ಮ ಇದರಲ್ಲಿ ನೀವು ನೋಡಿದ್ರೆ ನೀವು ಬಿಲ್ನಲ್ಲಿ ಸೆಕ್ಷನ್ 21(2) ನೋಡಿ, ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಇನ್ ಕೇಸಸ್ ಆಫ್ ಕನ್ವರ್ಜೆನ್ಸ್ ವೇರ್ ಕಾಂಪೊನೆಂಟ್ಸ್ ಆಫ್ ಅ ವರ್ಕ್ ಆರ್ ಫೈನಾನ್ಸ್ಡ್ ಅಂಡರ್ ಅದರ್ ಸ್ಕೀಮ್ಸ್, the execution of those components may follow the norms of converging scheme including the use of contractors are permitted. ಹಿಂದೆ ಮನ್ರೇಗಾನಲ್ಲಿ ಕಾಂಟ್ರಾಕ್ಟರ್ ಅಂತ ಪದಾನೇ ಇರ್ತಾ ಇರಲಿಲ್ಲ. ಅಂದರೆ ಮುಂಚೆ ಏನಾಗ್ತಾ ಇತ್ತು, ಈಗ ಕನ್ವರ್ಜೆನ್ಸ್ ಮುಂಚೆಯಿಂದನೂ ಇದೆ. ಈಗ ಯಾವುದೋ ಒಂದು ಪ್ರೈಮರಿ ಸ್ಕೂಲ್ ಪ್ರೈಮರಿ ಶಾಲೆಯನ್ನು ಕಟ್ತಾ ಇದ್ದೀವಿ, ಉದ್ಯೋಗ ಖಾತ್ರಿಯಿಂದ ಕಾಂಪೌಂಡ್ ಕಟ್ತಾ ಇದ್ದೀವಿ. ಕನ್ವರ್ಜೆನ್ಸ್ ಆದಾಗ ಏನಾಗುತ್ತೆ, ಮನ್ರೇಗಾ ಆ್ಯಕ್ಟ್ಸ್ ಟೇಕ್ ಪ್ರಿಸಿಡೆನ್ಸ್. ಅದು ಎಂಟೈರ್ ಪ್ರಾಜೆಕ್ಟು ಉದ್ಯೋಗ ಖಾತ್ರಿ ಯೋಜನೆ ಆ್ಯಕ್ಟ್ ಪ್ರಕಾರ ಕನ್ವರ್ಜ್ ಆಗುತ್ತೆ. ಇವಾಗೇನು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಹೋಗಿ ಕಾಂಟ್ರಾಕ್ಟರ್ ಹತ್ರ ದುಡಿಬೇಕು, ಕನ್ವರ್ಜೆನ್ಸ್ ಟೇಕ್ ಪ್ರಿಸಿಡೆನ್ಸ್. ಸೊ ಹೀಗಾಗಿ ನೀವು ದನದ ಕೊಟ್ಟಿಗೆ ಕಟ್ಟೋದಿರ್ಬೋದು, ಬೇರೆ ಬೇರೆದು ಇರ್ಬೋದು, ₹1 ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಬಂದುಬಿಟ್ರೆ ನಿಮ್ಮ ಮನ್ರೇಗಾ ಆ್ಯಕ್ಟಲ್ಲ, ಅವರು ಹೋಗಿ ಆ ಕಾಂಟ್ರಾಕ್ಟರ್ ಹತ್ರ ದುಡಿಬೇಕು. ಸೊ ಇಟ್ ಈಸ್ ಅ ಕಾಂಟ್ರಾಕ್ಟರ್ ಲೆಡ್ ಇನಿಷಿಯೇಟಿವ್ ಕೂಡ ಆಗಿಬಿಡುತ್ತೆ ಇದು. ಹಿಂದೆ ಉದ್ಯೋಗ ಖಾತ್ರಿನಲ್ಲಿ ಎಲ್ಲ ಪಂಚಾಯತಿಗೆ ಅನುದಾನ ಬರ್ತಾಯಿತ್ತು. ಈಗ ನೋಡ್ತಾ ಇದ್ದೀರಲ್ಲ, ಎಲ್ಲ ಪಂಚಾಯತಿಗೆ ಅನುದಾನ ಬರ್ತಾಯಿದೆ. ಆದರೆ ಇವಾಗ ವಿ ಬಿ ಗ್ರಾಮ್ ಜಿನಲ್ಲಿ ದ ಫಂಡ್ಸ್ ವಿಲ್ ಕಮ್ ಓನ್ಲಿ ಟು ನೋಟಿಫೈಡ್, ಬರೀ ಸೆಲೆಕ್ಟೆಡ್ ಪಂಚಾಯತ್ಸಿಗೆ. ನಾನು ಹೇಳ್ದಂಗೆ ಮುಂಚೆ ಥರ ಎಲ್ಲ ಪಂಚಾಯತಿಗಳಿಗೂ ಕೂಡ ಬರೋದು ಅನುಮಾನ ಆಗ್ತಿದೆ. ಅವರೇ ನೋಟಿಫೈ ಮಾಡಬೇಕು, ಅವರೇ ನಾರ್ಮೇಟಿವ್ ಅಲೋಕೇಶನ್ ಕೊಡಬೇಕು, ಅದ್ರ ಪ್ರಕಾರ ನಾವು ನಡ್ಕೋಬೇಕು. ಇದ್ರ ಜೊತೆಗೆ ಇದು ಬರೀ ಒಂದು ಪಕ್ಷಿ ನೋಟ ಕೊಡ್ತಾ ಇರತ್ತೆ ನಮಗೆ. ಇದ್ರ ಜೊತೆಗೆ ಇನ್ನೇನು ಮಾಡಿದ್ದಾರೆ ಅಂದರೆ, ದೇ ಹ್ಯಾವ್ ಕಂಪ್ಲೀಟ್ಲಿ ವೈಲೇಟೆಡ್ ಒಂದು ನಮ್ಮ ಫೆಡ್ರಲ್ ಸ್ಟ್ರಕ್ಚರನ್ನು. ಕೇಂದ್ರ ಸರ್ಕಾರಿಗೆ ಏನಾಗಿದೆ, ಕರ್ನಾಟಕದ ದುಡಿಮೆ ಬೇಕಾಗಿದೆ, ಕನ್ನಡಿಗರ ಬೆವರು ಬೇಕಾಗಿದೆ, ಕನ್ನಡಿಗರ ಟ್ಯಾಕ್ಸ್ ಬೇಕಾಗಿದೆ, ತೆರಿಗೆ ಬೇಕಾಗಿದೆ, GST ಬೇಕಾಗಿದೆ, ನಮ್ಮ ಸಾಮರ್ಥ್ಯ ಬೇಕಾಗಿದೆ, ನಮ್ಮ ಪ್ರತಿಭೆ ಬೇಕಾಗಿದೆ. ನಿಮ್ಮ ವಿಕಸಿತ ಭಾರತ್ ಕನಸು ಕನ್ನಡಿಗರು ನನಸು ಮಾಡಬೇಕು. ಕನ್ನಡಿಗರಿಗೆ ಕೊಡೋದೇನು? ಚೊಂಬು. ನೀವು ನಾನು ಯಾಕಿದು ವೈಲೇಷನ್ ಆಫ್ ದ ಫೆಡ್ರಲ್ ಸ್ಟ್ರಕ್ಚರ್ ಅಂತ ಇದ್ದೀನಿ, ಫೆಡ್ರಲ್ ಸಿಸ್ಟಮ್ ಅಂತ ಇದ್ದೀನಿ. Article 280. What does Article 280 say? Article 280 of the Indian Constitution establishes Finance Commission. Finance Commission ಏನು? It is a crucial quasi-judicial body constituted by the President.
Article 280 is the bedrock of India's system of financial resource allocation between different levels of government, promoting fairness and stability. ಅಂದರೆ ಈ ಆರ್ಟಿಕಲ್ 280 ಇಂದ ಏನಾಗುತ್ತೆ, ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರದ ಆಯವ್ಯಯದ ಸಂಬಂಧಗಳು ಹೇಗಿರಬೇಕು ಅದು ತೀರ್ಮಾನ ಆಗುತ್ತೆ ಥ್ರೂ ಫೈನಾನ್ಸ್ ಕಮಿಷನ್. ಫೈನಾನ್ಸ್ ಕಮಿಷನ್ ಜವಾಬ್ದಾರಿ ಏನು? ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್, ವರ್ಟಿಕಲ್ ಆ್ಯಂಡ್ ಹಾರಿಸಾಂಟಲ್. ಅಂದರೆ ಯಾವ ರಾಜ್ಯಗಳ ಆದಾಯ ಏನು ಬರುತ್ತೆ ಅದು ಒಂದು ಡಿವಿಸಿವ್ ಪೂಲಿಗೆ ಹೋಗುತ್ತೆ ಕೇಂದ್ರ ಸರ್ಕಾರ, ಅಲ್ಲಿಂದ ಟ್ಯಾಕ್ಸನ್ನು ಡಿವಾಲ್ವ್ ಮಾಡ್ತಾರೆ. ಯು ಪಿಗೆ ಎಷ್ಟು ಸಿಗಬೇಕು, ಕರ್ನಾಟಕಕ್ಕೆ ಎಷ್ಟು ಸಿಗಬೇಕು, ಮಧ್ಯಪ್ರದೇಶಕ್ಕೆ ಎಷ್ಟು ಸಿಗಬೇಕು, ಮಹಾರಾಷ್ಟ್ರಕ್ಕೆ ಎಷ್ಟು ಸಿಗಬೇಕು ಅಂತ. ಫೈನಾನ್ಸ್ ಕಮಿಷನ್ ಆಲ್ಸೋ measures ಪಂಚಾಯತ್ ಆ್ಯಂಡ್ ಮುನ್ಸಿಪಾಲ್ಟಿ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್ ಆಗ್ಮೆಂಟೇಷನ್ನು. ಅಂದರೆ ಸ್ಥಳೀಯ ಸಂಸ್ಥೆಗಳೇನಿದೆ ಅವರ ಬೇಡಿಕೆಗಳ ಅನುಸಾರವಾಗಿ ಕೂಡ ಮಾಡೋ ಜವಾಬ್ದಾರಿ ಅವ್ರದ್ದಿದೆ. ಫೈನಾನ್ಸ್ ಕಮಿಷನ್ ಪ್ರಮೋಟ್ಸ್ ಬ್ಯಾಲೆನ್ಸ್ಡ್ ಫಿಸ್ಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್, ಪ್ರಿವೆಂಟಿಂಗ್ ಓವರ್ ಸೆಂಟ್ರಲೈಸೇಷನ್. ದಯವಿಟ್ಟು ಗಮನಿಸಬೇಕು, ಕೇಂದ್ರ ಮತ್ತು ರಾಜ್ಯ ಆಯವ್ಯಯದಲ್ಲಿ ಹೇಗೆ ಒಂದು ಸಾಮರಸ್ಯ ಇರಬೇಕು, ಸಂಪೂರ್ಣವಾಗಿ ಕೇಂದ್ರೀಕೃತ ಆಗಬಾರ್ದು ಅನ್ನೋ ನೋಡ್ಕೊಳ್ಳೋ ಜವಾಬ್ದಾರಿ ಫೈನಾನ್ಸ್ ಕಮಿಷನ್ದು. ನಿಮಗೆಲ್ಲ ಇದು ಸಾಮಾನ್ಯ ಮಾಹಿತಿ. 16th ಫೈನಾನ್ಸ್ ಕಮಿಷನ್ ಹ್ಯಾಸ್ ಆಲ್ರೆಡಿ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್. ಕರೆಕ್ಟಾ ಸರ್? ಹ್ಯಾಸ್ ಆಲ್ರೆಡಿ ಸಬ್ಮಿಟೆಡ್ ಟು ದ ಗೌರ್ಮೆಂಟ್ನ. ನಾವು ನೀವು ಜಿ ರಾಮ್ಜಿಯನ್ನು ನೀವು ತರ್ತಿದ್ದೀರಲ್ಲ, ನಮ್ಮ ಮೇಲೆ 60-40 ಅಂತ ಹೇಳ್ತಾ ಇದ್ದೀರಲ್ಲ, ಕನ್ಸಲ್ಟೇಷನ್ ಮಾಡಿದ್ರಾ? ಆಯಿತು, ನಮ್ಮ ಹತ್ರ ಕನ್ಸಲ್ಟೇಷನ್ ಮಾಡಿಲ್ಲ. 16th ಫೈನಾನ್ಸ್ ಕಮಿಷನಿಗೆ ಇದು ತಿಳಿಸಿದ್ರಾ ತಾವು? 16th ಫೈನಾನ್ಸಸ್ಸು ನಮ್ಮ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಏನಿದೆ, ಸ್ಟೇಟ್ದು ರೆಕಮೆಂಡೇಷನ್ ಏನಿದೆ, ಅದ್ರ ಪ್ರಕಾರ ಮುಂದಿನ 5 ವರ್ಷ ಎಷ್ಟು ನಮಗೆ ತೆರಿಗೆ ಬರಬೇಕು, ಎಷ್ಟು ನಮಗೆ ವಾಪಸ್ ಬರಬೇಕು ಅಂದ್ಬಿಟ್ಟು ಅವ್ರು ತೀರ್ಮಾನ ತಗೋತಾರೆ. ಇವಾಗ ಪ್ರತಿ ವರ್ಷ ನಮಗೆ 3,000-4,000 ಕೋಟಿ ರೂಪಾಯಿ ನಾವು ರಾಜ್ಯ ಸರ್ಕಾರ ಕೊಡಬೇಕು ಅಂದರೆ ಇದು ಫೈನಾನ್ಸ್ ಕಮಿಷನಿಗೆ ನೀವು ತಿಳಿಸಿದ್ರಾ? ನೀವೇ ಯೋಚನೆ ಮಾಡಿ. 4,000-5,000 ಕೋಟಿ ಅಂದರೆ ಸುಮಾರು 20,000 ಕೋಟಿ 5 ವರ್ಷಕ್ಕೆ. ಫೈನಾನ್ಸ್ ಕಮಿಷನ್ ಡಿಕ್ಟೇಟ್ಸ್ ಫಾರ್ 5 years ಅಲ್ವಾ ಸರ್? ನಾವು 16th ಫೈನಾನ್ಸ್ ಕಮಿಷನ್ ಇಲ್ಲಿ ಬಂದಾಗ ಅವರು ಏನೂ ಹೇಳಿಲ್ಲ, ನೀವು ಏನೂ ಹೇಳಿಲ್ಲ. ಇಟ್ಸ್ ಅ ಕ್ಲಿಯರ್ ವೈಲೇಷನ್ ಆಫ್ ದಟ್ ಆರ್ಟಿಕಲ್ 280 ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಆಮೇಲೆ ಆರ್ಟಿಕಲ್ 258 ಅಲ್ಲೂ ಕೂಡ ಇಟ್ಸ್ ಅ ವೈಲೇಷನ್ ಆಫ್ ಆರ್ಟಿಕಲ್ 258. ಇವರು ನಮಗೆ ಒಂದು 60-40 ಶೇರಿಂಗ್ ನೀವು ಮಾಡಬೇಕು ಅಂದರೆ ಸ್ಟೇಟಿಗೆ ಕನ್ಸಲ್ಟೇಷನ್ ಆಗಬೇಕು. ಯಾವಾಗ ಕನ್ಸಲ್ಟೇಷನ್ ಮಾಡಿದ್ದಾರೆ? ಯಾರ ಜೊತೆ ಕನ್ಸಲ್ಟೇಷನ್ ಮಾಡಿದ್ದಾರೆ? ಮೋದಿಯವರು ರಾತ್ರಿ ಕನಸು ಕಾಣ್ತಾರೆ, ಬೆಳಿಗ್ಗೆ ಹೊತ್ತು ಬಿಲ್ ತರ್ತಾರೆ, ಮಧ್ಯಾಹ್ನ ಪಾಸ್ ಮಾಡ್ತಾರೆ, ನಾವೆಲ್ಲ ರಾಜ್ಯ ಸರ್ಕಾರದವರು ಸುಮ್ಮನೆ ತಲೆ ಅಲ್ಲಾಡಿಸ್ಕೊಂಡು ಕೂತ್ಕೊಬೇಕಾ? ಏಕಾಏಕಿ ಈ ಥರದ ಅರ್ಥ ಏನಿದೆ? ಹೌದಪ್ಪ, ನೀವು ಏನಾದರೂ ಸಬಲೀಕರಣ ಮಾಡಿ ಜೀವನೋಪಾಯಕ್ಕೆ ನಾವು 100% ಮಾಡಿದ್ರಿ, ನೀವು 200% ಮಾಡ್ತೀರಾ ಅಂದರೆ ಎಸ್, ವಿ ವಿಲ್ ಪಾರ್ಟಿಸಿಪೇಟ್. ಬಟ್ ಎಲ್ಲ ಜವಾಬ್ದಾರಿಯನ್ನು ನೀವು ತ್ಯಜಿಸಿ ನಮ್ಮ ಮೇಲೆ ಹಾಕಿದ್ರೆ, ಆಮೇಲೆ ಇದರಲ್ಲಿ ಪಂಚಾಯತ್ ಹಕ್ಕುಗಳನ್ನು ತೆಗಿತಾ ಇದ್ದೀರಾ, ಜೀವನೋಪಾಯವನ್ನು ಕಸ್ಕೊತಾ ಇದ್ದೀರಾ, ರಾಜ್ಯ ಸರ್ಕಾರದ ಹಕ್ಕುಗಳನ್ನು ಮೊಟಕುಗೊಳಿಸ್ತಾ ಇದ್ದೀರಾ. ಇದೇ ರೀತಿ ನಡೆಸೋದು ಸರ್ಕಾರಗಳು ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್. ಈ ವಿ ರಾಮ್ಜಿ ಅಂದ್ಬಿಟ್ಟು ಇವ್ರು ಬಿಲ್ ತಂದಿದ್ದಾರಲ್ಲ, ಇದರಿಂದ ಗ್ರಾಮೀಣ ಮಟ್ಟದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ. ನಾನು ಹೇಳ್ದಂಗೆ ಈ ದೊಡ್ಡವ್ರ ಹೊಲದಲ್ಲಿ ಹೋಗಿ ದುಡಿಬೇಕು, ವಿತೌಟ್ ವೇಜಸ್ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ. ಮಿನಿಮಮ್ ವೇಜಸ್ ಅಂತ ಏನು ನೀವು ಗ್ರಾಮೀಣ ಮಟ್ಟದಲ್ಲಿ ನಾವು ಕಾಣ್ತಾ ಇದ್ದೀವಿ, ಅದು ಸಂಪೂರ್ಣವಾಗಿ ಮರೆಮಾಚುತ್ತೆ. 58% ಇಡೀ ಮನ್ರೇಗಾನಲ್ಲಿ ದುಡಿಯೋದು ಹೆಣ್ಮಕ್ಳು. ಈಗ ನಿಮಗೆ ಕೆಲಸನೇ ಇಲ್ಲ ಅಂದರೆ ನಾರ್ಮೇಟಿವ್ ಅಲೋಕೇಶನ್ ಅಂತೆ, ನೋಟಿಫೈಡ್ ಏರಿಯಾಸ್ ಅಂತೆ, PM ಗತಿಶಕ್ತಿ ಅಂತೆ, ಇದು ಮಾಡಿದಾಗ ಪಾರ್ಟಿಸಿಪೇಷನ್ ಕಮ್ಮಿ ಆದಾಗ ಹೆಣ್ಮಕ್ಳು ಪಾರ್ಟಿಸಿಪೇಷನು ಕಮ್ಮಿ ಆಗುತ್ತೆ, ಮಹಿಳೆಯರ ಪಾರ್ಟಿಸಿಪೇಷನು ಕಮ್ಮಿ ಆಗುತ್ತೆ. ಇವಾಗ 58% ಅವ್ರು ನಡೀತಾ ಇರೋದು ಇವತ್ತು. ಮತ್ತು ದಲಿತ ಮತ್ತು ಆದಿವಾಸಿ ಕುಟುಂಬಗಳಿಗೂ ಕೂಡ ಆದಾಯ ಕಮ್ಮಿ ಆಗುತ್ತೆ, ಅವ್ರ ಪಾರ್ಟಿಸಿಪೇಷನ್ನು ಕಮ್ಮಿ ಆಗುತ್ತೆ, ಯಾಕಂದರೆ ಪೈಪೋಟಿ ನಡೀತದೆ.
ಮತ್ತು ನೀವು ಪಂಚಾಯತ್ ಏನು ಇಂಪ್ಲಿಮೆಂಟಿಂಗ್ ಏಜೆನ್ಸಿ, ಯಾರು ಕಾಂಟ್ರಾಕ್ಟರಿಗೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಥರ ಮಾಡ್ತಾ ಇದ್ದೀರಾ, ಒಂದು ಥರ್ಡ್ ಪಾರ್ಟಿ ಥರ ಮಾಡ್ತಾ ಇದ್ದೀರಾ ಪಂಚಾಯತ್ಸಿಗೆ ಇಲ್ಲಿ. ಮತ್ತು ಪಂಚಾಯತಿನ ಅಧಿಕಾರಗಳನ್ನು ನೀವು ಕಸ್ಕೊತಾ ಇದ್ದೀರಾ. ಸುಮ್ಮನೆ ದೊಡ್ಡದಾಗಿ ನಾಮ್ಸ್ ಏನೋ ಕೊಟ್ಟಿದ್ದೀರಾ ನೀವು, ವಿಕಸಿತ್ ಗ್ರಾಮ ಪಂಚಾಯತ್ ಅಂದ್ಬಿಟ್ಟು ಏನು ಹಳೆ ನಾಮ್ಸ್ ಇದೆ ಅದನ್ನೇ ಹೊಸ ಲೇಪ್ ಹಚ್ಚಿ ಕೊಟ್ಟಿದ್ದೀರಾ. ಆದರೆ ಎಲ್ಲನೂ ಕೂಡ ಗತಿಶಕ್ತಿಗೆ ನೀವು ಅಲೈನ್ ಮಾಡಿರೋದ್ರಿಂದ ಅವರಿಗೆ ನ್ಯಾವಿಗೇಷನಿಗೆ ಯಾವುದೇ ರೀತಿಯಾದಂಥ ಇದು ಇರೋದಿಲ್ಲ. ಆಮೇಲೆ ನಾನು ಹೇಳ್ದಂಗೆ ಜನರಿಗೆ ದೇ ಕೆನಾಟ್ ಡಿಮಾಂಡ್ ವರ್ಕ್ ನಾರ್ ಕ್ಯಾನ್ ದೇ ಡಿಮಾಂಡ್ ಟು ಕ್ರಿಯೇಟ್ ವಿಲೇಜ್ ಅಸೆಟ್ಸ್ ಥ್ರೂ ಪಂಚಾಯತ್ಸ್. ಸೊ ಒಟ್ಟಾರೆ ನಿಮ್ಮ ಈ ವಿ ರಾಮ್ಜಿ ಇದೆ ಅಲ್ವಾ, ಈ ಬಿಲ್ ನಾನು ಹೇಳ್ದಂಗೆ ಜೀವನೋಪಾಯ ಕಸ್ಕೊತಾ ಇದೆ, ಪಂಚಾಯತಿನ ಅಧಿಕಾರಗಳನ್ನ ಕಸ್ಕೊತಾ ಇದೆ, ಮತ್ತು ರಾಜ್ಯ ಸರ್ಕಾರದ ಮೇಲೆ ಅನವಶ್ಯಕವಾಗಿ ಹೆಚ್ಚು ಆರ್ಥಿಕ ಹೊರೆ ಹಾಕ್ತಾ ಇದೆ. ವಿಕಸಿತ್ ಭಾರತ್ ಮತ್ತು ಅಮೃತ್ ಕಾಲ್ ಅಂತ ಹೇಳ್ತಾ ಇದ್ದೀರಲ್ಲ, ನಮ್ಮ ಆರ್ಥಿಕ ಪರಿಸ್ಥಿತಿ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತು ಯಾಕೆ ಫಂಡ್ ಮಾಡ್ತಾ ಇಲ್ಲ ನೀವು? ಯಾಕೆ ಎಲ್ಲ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳಲ್ಲಿ ರಾಜ್ಯ ಸರ್ಕಾರಗಳ ಪಾಲು ಹೆಚ್ಚು ಮಾಡ್ತಾ ಇದ್ದೀರಲ್ಲ? ಹೆಸರು ನಿಮ್ದಿರಬೇಕು, ದುಡ್ಡು ನಮ್ದಿರಬೇಕು. ಹೆಸರು ನಿಮ್ದಿರಬೇಕು, ದುಡಿಮೆ ನಮ್ದಿರಬೇಕು. ಹೆಸರು ನಿಮ್ದಿರಬೇಕು, ಬೆವ್ರು ನಮ್ದಿರಬೇಕು, ಪ್ರತಿಭೆ ನಮ್ದಿರಬೇಕು. ಏನು ನಮ್ಮದು ಬರೀ ಇನ್ಕಮ್ ಟ್ಯಾಕ್ಸು GST ತೊಗೊಳಕ್ಕಿದ್ದೀರೇನ್ರಿ ನೀವೆಲ್ಲರೂ? ನಮ್ಗೇನು ಸಿಗ್ತಾ ಇದೆ ವಾಪಸ್ ಇದರಲ್ಲಿ ಹೇಳಿ? ಆದ್ದರಿಂದ ಭಾಳಷ್ಟು ಜನ ಏನು ಅಂದ್ಕೊಂಡಿದ್ದಾರೆ, ಬರೇ ಇದು ಗಾಂಧಿಯವರ ಹೆಸರು ತೆಗೆದಿದ್ದಾರೆ ಅಂದ್ಬಿಟ್ಟು ಬೇಜಾರಾಗಿದೆ ಅಂತಲ್ಲ. ನೀವು ಗಾಂಧೀಜಿಯವ್ರ ಮೇಲೆ ದ್ವೇಷ ಇದೆ, RSSಗೂ ದ್ವೇಷ ಇದೆ, BJPಗೂ ದ್ವೇಷ ಇದೆ. ಆದರೆ ಈ ದ್ವೇಷವನ್ನು ನೀವು ಇಡೀ ನಮ್ಮ ಯುವ ಸಮುದಾಯದ ಮೇಲೆ ಮತ್ತು ನಮ್ಮ ಜನರ ಮೇಲೆ ತೀರ್ಸ್ಕೊತಾ ಇದ್ದೀರಾ. ಇಡಿಯಪ್ಪ ನೀವು, ನಿಮಗೇನು ನಾಥೂರಾಮ್ ಗೋಡ್ಸೆ ಇಷ್ಟನಾ? ನಾಥೂರಾಮ್ ಅಂತಲೇ ಬಿಲ್ ಹೆಸರಿಡಿ, ನಾಥೂರಾಮ್ ಜಿ ಅಂತಲೇ ಬಿಲ್ ಹೆಸರಿಡಿ, ತೊಂದರೆ ಇಲ್ಲ ನಮಗೆ. ಆದರೆ ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ, ಗ್ರಾಮೀಣ ಮಟ್ಟದಲ್ಲಿ ಆಸ್ತಿ ಸೃಜನೆ ಮಾಡಿ, ಪಂಚಾಯತ್ ವಿಕೇಂದ್ರೀಕರಣದ ಏನು ಒಂದು 73rd 74th ಅಮೆಂಡ್ಮೆಂಟ್ ಇದೆ ಅದನ್ನು ಬಲಗೊಳಿಸಿ ಪಂಚಾಯತ್ ವ್ಯವಸ್ಥೆಯನ್ನು ಸುಭದ್ರವಾಗಿ ಕಾಪಾಡಿ. ಏನು ಇದು ನೇಮ್ ಚೇಂಜಿಂಗ್ ಅಷ್ಟೇ. ಇದು ಈ ಸರ್ಕಾರಗಳು ಮೋದಿ ಸರ್ಕಾರ ಬಂದ ಮೇಲೆ ಯಾವುದು ಜನರಿಗೆ ಉದ್ಯೋಗ ಸೃಷ್ಟಿಯಾಗುವಂಥ ಕೆಲಸ ಆಗಿದೆ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಂತ ಹೇಳಿದಂಥ ಮನುಷ್ಯ ಈಗ ಇರೋ ಹಕ್ಕುಗಳನ್ನು ಕೂಡ, ಉದ್ಯೋಗ ಜೀವನೋಪಾಯದ ಹಕ್ಕುಗಳನ್ನು ಕೂಡ ಇವತ್ತು ಕಸ್ಕೊತಾ ಇದ್ದಾರೆ. ಇವತ್ತು ಇಟ್ ಈಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಯಾವ ರೀತಿ ನಮ್ಮ ರೈತರ ಒಂದು ಕಾನೂನನ್ನು ಅವರು ಹಿಂಪಡೆದ್ರು, ಇದನ್ನು ಕೂಡ ಹಿಂಪಡಿತಾರೆ. ಜನರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಹಳ್ಳಿಯಿಂದ ಇಟ್ಕೊಂಡು ದಿಲ್ಲಿ ತನಕ ಜನರು ಇದ್ರ ಬಗ್ಗೆ ಅಸಮಾಧಾನ ಇದೆ. ಜನರು ಬೀದಿಗೆ ಬೀಳೋದು ಗ್ಯಾರಂಟಿ ಇದೆ. ನಿಮ್ಮ ಈ ಜನ ವಿರೋಧಿ ನೀತಿಗಳೇನಿದೆ ಅದನ್ನು ನಾವು ಕೂಡ ಈ ಸರ್ಕಾರ ಖಂಡಿಸ್ತಾ ಇದೆ. ಇದು ವಿರೋಧ ಇದ್ದೀವಿ ಮತ್ತು ನಾವು ಜನರ ಪರವಾಗಿದ್ದೇವೆ. ಜನರ ಜೀವನೋಪಾಯಕ್ಕೋಸ್ಕರ ನಾವೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಅವರ ಬೆಂಬಲಕ್ಕೆ ನಾವು ನಿಲ್ತೀವಿ ಅಂತ ನಿಮ್ಮ ಹತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಏನೋ ಪ್ರಶ್ನೆಗಳಿದ್ರೆ